ಪ್ರಸಾದ ಮಾಡೋದು ಏನ್ರಲ್ಲಿ ಅಂದ್ರೆ ನಾವ್ ಹೋದ್ರೆ ಬರ್ತಾರೆ ಏನ್ ಬೀಳ್ತದ ಏನೋ ಸುಮಾರು ಬೀಳ್ತದೆ ಮರ ಪ್ರಸಾದ ತಗೊಳ ಅವರಿಂದ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ. ಏನ ಇದು? ನಮ್ ತಾತ ಸಿಗರೇಟ್ ಹೊಡಿತಿರೋದು. ಬರೀ ಇಂತದಯ್ಯ. ಇವನ್ಗೊಂದು ಯಾರ ಹುಡುಗಿರಿದ್ರೆ ಮೆಸೇಜ್ ಮಾಡಿ. ಮೊದಲು ನನಗೆ ಇವ್ರಿಗೆ ಆಲೆ ಮದ್ವೆ ಆಗ್ಬಿಟ್ಟದೆ. ಈಗ 16 ವರ್ಷಕ್ಕೆ ಬಂದವ ನನಗೆ. ಹೌದು. ಎಷ್ಟು ಹಳೆ ಮನೆ ಇದು, ಎಲ್ಲ ಕಿತ್ತು ಬೀಳ್ತಾವದೆ. ನಮ್ಮ ತಾತ, ನಿಮ್ಮ ತಾತ ಸಿದ್ದಯ್ಯ, ನಮ್ಮ ಅಪ್ಪರಪ್ಪ. ಇಲ್ಲೆಲ್ಲ ಫೋಟೋಗಳಿದ್ದವು, ಎಲ್ಲ ಹಾಕ್ಬಿಟ್ಟದ ಕಾಣ ಮತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮೂರಿಗೆ ಹೋಗ್ತಾಯಿದ್ದೀವಿ. ಯಾವುದಾದ್ರು ಊರು, ಏನಕ್ಕೆ ಸಡನ್ನಾಗಿ ಹೋಗ್ತಾಯಿದ್ದೀವಿ ಅಂತ ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ತುಂಬ ವರ್ಷಗಳ ನಂತರ ಹೋಗ್ತಾಯಿದ್ದೀವಿ. ಎಷ್ಟು ದಿನ ಆದ್ಮೇಲೆ ಊರಿಗೆ ಹೋಗ್ತಾ ಇದೀಯಾ? ವರ್ಷ ಎಲ್ಲ ಜಾಸ್ತಿನೇ ಆಗೈತಿ. ಹೋಗೇ ಇಲ್ಲ ಮನೆದವರು ಅಂತ ಈಗ ಗೊತ್ತಾಗಿರೋದು ನಮಗೆ. ಊರಿಗೆ ಹೋಗಿ ಎಷ್ಟು ವರ್ಷ ಆಯಿತು? ಗೊತ್ತಾದ್ರು ನಮ್ಮ ಮನೆದವರು ಅಂತ ಹೇಳಿಲ್ಲ ಅವರು. ಹೇಳಿದ್ರು ಗೊತ್ತಿತ್ತು, ನಾವು ಹೋಗಿಲ್ಲ ಅಷ್ಟೇ. ಇಲ್ಲ, ಈಗ ಇತ್ತೀಚೆಗೆ ಒಂದು 6 ತಿಂಗಳು ನೀಚೆ ಗೊತ್ತಾಗಿತ್ತು. ಫ್ಯಾಮಿಲಿ ಜೊತೆಗೆ ಅದುವೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲೂ ನಮ್ಮ ಮದುವೆ ಆದಮೇಲೆ ಇದೇ ಫಸ್ಟು ನಾವು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇದೇ ದೇವಸ್ಥಾನ ನಮ್ಮೂರ ಹತ್ರ ಇತ್ತು, ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಿದ್ದೋ. ಇದೇ ನಮ್ಮ ಮನೆ ದೇವರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ದಿನದಿಂದ ಗೊತ್ತಾಗಿದ್ದು ಇದೇ ನಮ್ಮ ಮನೆ ದೇವರು ಅಂತ. ಅದಕ್ಕೆ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾಯಿದ್ದೀವಿ ದೇವಸ್ಥಾನ. ನಾವು ಅವ್ರು ಬರೋಷ್ಟೊತ್ತಿಗೆ ಪೂಜೆ ಐಟಮ್ ಎಲ್ಲ ತೊಗೊಳ್ಳೋಣ ಅಂಥೇಳಿ ಪೂಜೆ ಐಟಮ್ ಎಲ್ಲ ತೊಗೊಂಡು ಅಷ್ಟೊತ್ತಿಗೆ ಅವರು ಬಂದರು. ಇದೇ ನೋಡಿ ಕುಣಿಗಲ್ ದೊಡ್ಡಕೆರೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಮೂಡಲ್ ಕುಂಗಲ್ ಕೆರೆ ನೋಡೋದೊಂದೈ ಬೋಗ ಕೆರೆ ನೋಡೋದೊಂದೈ ಬೋಗ ಮೂಡಿ. ನಾನು ಫಸ್ಟೇ ಹೇಳಿದ್ನಲ್ಲ, ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ. ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ರೋಡು. ಅದಕ್ಕೆ ಸುತ್ತಮುತ್ತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನೋಡಿ ದೇವಸ್ಥಾನ ಒಳಗೆ ಎಂಟ್ರಿ ನೋಡ್ತಾ ಇರ್ಬೋದು. ದೇವಸ್ಥಾನ ಕಾಣ್ತಾ ಇದೆಯಾ? ಮುಂದೆ ಎಲ್ಲ ರಾ ವಿಡಿಯೋನೇ ಹಾಕ್ತೀನಿ ನೋಡಿ, ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಫ್ಯಾಮಿಲಿ ಎಲ್ಲ ಬಂದಿದ್ರು, ಖುಷಿಯಾಯಿತು. ಹಂಗೆ ಕೊಟ್ರೆ ಅಲ್ಲೇ ಇರ್ತಿದ್ವಿ, ಗಾಡಿಗೆ ಇರ್ತಿಲ್ಲ, ಅವ್ರಿಗೆ ಮತ್ತೆ ಕೊಡ್ತಾರೆ. ಪ್ರಸಾದ ಮಾಡೋದು ಸಿದ್ರಾಜ ನಿನ್ನ ಪ್ರಸಾದ ಮಾಡ್ಕೊಡಿ, ಆಮೇಲೆ ಪೂಜೆ ಮಾಡ್ಕೊಡ್ತೀವಿ ಅಂತಂದರು. ಅದಕ್ಕೆ ನಾವು ಇಲ್ಲಿ ಅವಲಕ್ಕಿ ಪ್ರಸಾದ ಮಾಡ್ತಾ ಇದ್ದೀವಿ.
ಏನ್ರಲ್ಲಿ ಬಂದ್ರೆ ನಾವು ಹೋದ್ರೆ ಬರ್ತಾರೆ ಅದೇ ಬರೋ ಬಂದೆ ಒಂದು ಯಾರ್ಕ ಬಂದ ಹೋಗ್ ತಾನಾಗ ಗಾಡಿ ಇಬ್ಬರು ಎಲ್ಲಿ ತುಂಬ್ಕೊಬರ್ಲಿ ಇಬ್ಬರು ಯಾವ್ದಾರ ಊರ್ ಹೋದ್ರೆ ಗಾಡಿ ಕರ್ಕೊಂಡ್ಬರ್ತಾರಲ್ಲ ಕೀ ಕೊಡು ಹಂಗೆ ಇದೆ ಕೀ ಕೊಡು ಚಂದ ಗಾಡಿ ಗೇರ್ ಬೀಳ್ತದ ಏನೋ ಸುಮಾರು ಬೀಳ್ತದೆ ಅಲ್ಲ ಬೀಳ್ಬಲ್ಲ ಕೀ ಕೇಸ್ಗಳಲ್ಲಿ ಹೋಗ್ ತಿರ್ಗಪ್ಪ ಬ್ಯಾಗ್ ಹೋಗು ಯಾಕೋ ತಿರ್ಗಪ್ಪ ನಾನು ಹಿಂಗ್ ಬಂದೆ ಇವಾಗ ನಮ್ಮ ಅತ್ತೆ ಮತ್ತೆ ನಮ್ಮ ಅಕ್ಕನ ಕರ್ಕೊಂಬರಕ್ಕೆ ಹೋಯ್ತಾ ಅದನ್ನೇ ಪ್ರಸಾದ ರೆಡಿ ಆಯಿತು, ಬನ್ನಿ ಇವಾಗ ಪೂಜೆ ಮಾಡಕ್ಕೆ ಹೋಗೋಣ. ಈ ಕಡೆಯಿಂದ ಇದು ಫಸ್ಟ್ ಫಸ್ಟ್ ಇದು ಮಾಡಿದ್ರಲ್ಲ ಅದು ಈಗ ಅದು ಮಕ್ಸರಿ ಇದು ಮಾಡಿರೋ ದಸರದ್ದು ಈಗ ನಾವು ಚಿಕ್ಕ ಹುಡುಗರಲ್ಲಿ ಇದೊಂದೇ ಇದರಲ್ಲೇ ಮಾಡ್ತೀವಿ. ಇಲ್ಲಿರೋ ಎಷ್ಟು ಲೇಟಾಗಿ ಬರ್ತೀಯಾ? ನಾವು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ರಾತ್ರಿ ಫೋನ್ ಮಾಡಿದ್ದೆ ತಾನೇ ನಾನು. ಕ್ಯಾಮ್ರಾಮನ್ ಬನ್ನಿ ಬನ್ನಿ ಬರಬೇಡ ಬರ ಪ್ರಸಾದ ತಗೊಳ ಬರ ತಿನ್ರಿ ಬರ ಊಟ ಬಂದಿತ್ತಲ್ಲ ಹೇಳ್ಕೊಡ್ರ ಮಾಡಿರೋ ಪ್ರಸಾದ ಎಲ್ಲ ಫುಲ್ಲು ಖಾಲಿ ಆಗೋಯ್ತು. ಕೊನೆಗೆ ನನಗೆ ಸಿಗಲಿಲ್ಲ. ಅವಾಗ ನಮ್ಮ ಮನೆಯವ್ರು ನನಗೆ ತಿನ್ನಿಸ್ತಾವ್ರೆ. ಇವಾಗ ಬಂತಾಯ್ತು ನೋಡಕ್ಕೆ ಅವಲಿಂದ. ತಿಂತದೆ ನನ್ನ ಹತ್ರ ಬಂದಿತ್ತು. ನಮ್ಮ ಅದು 2ನೇ ಕ್ಯಾಮ್ರಾ ನಿಂತೈತೆ, ಅದೇ 4 ಕ್ಯಾಮ್ರಾ ಅಲ್ಲಿ ಬರೋದು. ಹಾಯ್ ಮಾಡಿದ್ದೀನಿ ಇಷ್ಟ. ಇನ್ನೇನು ಮಾಡ್ತೀನಿ ಒಳಗಡೆ ನಾನು ದುಡ್ಡು ಬರಲ್ಲ. ಹೌದು ಅಲ್ಲೇ ಇರ್ತೀನಿ. ನಂದಲ್ಲಿ ಹೆಲ್ಮೆಟ್
ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರು ನಿಧಾನ ಕೊಡಿ ಪರವಾಗಿಲ್ಲ, ನನಗೆ ನೋಡಿ. ಏ ಸುಮ್ಮನೆ ಹೋಗಲೇ ದಿನೇಶ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ. ಇಲ್ಲಿ ನೋಡು, ದೃಷ್ಟಿ ಐತದೆ ಅಂತೀಯಲ್ಲ. ಯಾವ ದೇವ್ರಿಗೆ ಮುಡಿಬಿಟ್ಟಿದ್ಯಾ? ಮೇನ್ ಅದು ತೋರ್ಸ್ಬೇಕು. ನಾನು ಅವತ್ತಿಂದ ಅನ್ಕೊಂತ ಇದ್ದೀನಿ. ಏನ ಇದು? ನಮ್ಮ ತಾತ ಸಿಗರೇಟ್ ಹೊಡಿತಿರೋದು. ಬರೀ ಇಂಥದೆಯ. ಯಾರಿಗೆ? ಯಾರ್ಯಾರಿಗೆ? ನಾನು ಇವನ್ಗೊಂದು ಯಾರು ಹುಡುಗಿರಿದ್ರೆ ಮೆಸೇಜ್ ಮಾಡಿ. ಮೊದಲು ನನಗೆ ಇವ್ರಿಗೆ ಆಲೆ ಮದ್ವೆ ಆಗ್ಬಿಟ್ಟದೆ. ಈಗ 16 ವರ್ಷಕ್ಕೆ ಬಂದವ್ರೆ ನನಗೆ. ಹೌದು, ನಡೀರಿ. ಹುಡುಗಿ ಸಿಗ್ಲಿ ಅಂತ ಜುಟ್ಬಿಟ್ಟಿದ್ದೀನಿ. ಹುಡುಗಿ ಸಿಕ್ಕಿದ್ರೆ ಮುಡಿ ಬಿಡ್ತೀಯಾ? ಕೊನೆಗೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಎಂಟ್ರಿ ಆದ. ಇದೇ ನೋಡಿ ನಮ್ಮ ಅತ್ತೆ ಮನೆ. ಬೆಳಗ್ಗೆಯಿಂದ ಯಾರೂ ತಿಂಡಿ ಮಾಡಿರಲಿಲ್ಲ, ಅದಕ್ಕೆ ನಮ್ಮ ಅಕ್ಕ ಪುಳಿಯೋಗರೆ ಮಾಡಿದರು. ವೀಡಿಯೋ ಮಾಡಿಬಿಡ, ಹೊಟ್ಟೆನೋ ಬರುತ್ತೆ ಅಂತ ಅವ್ರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವೀಡಿಯೋ ಇವಾಗಲೇ ಹಾಕಲ್ಲ, ಹೊಟ್ಟೆ ಇರೋ ಊಟ ಎಲ್ಲ ಜೀರ್ಣ ಆಗಬೇಕು, ಆಮೇಲೆ ವೀಡಿಯೋ ಹಾಕೋದು ಅಂತ. ನಮ್ಮ ಅತ್ತೆ ಒಬ್ಬರೇ ಇರೋದು, ಅದಕ್ಕೋಸ್ಕರ ಚಿಕ್ಕದಾಗೊಂದು ಸೀಟ್ ಮನೆ ಈ ಕಡೆ ಸೈಡಲ್ಲಿ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಮನೆ ಅಂತ. ಅವ್ರು ಕಾಣ್ತಾ ಇದೆಯಲ್ಲ ಫೋಟೋ, ಅದು ನಮ್ಮ ಮಾವ, ನಮ್ಮ ಅತ್ತೆಯವ್ರ ಯಜಮಾನ್ರು. ಇದಿಷ್ಟು ಹಾಲು. ನೆಕ್ಸ್ಟು ಒಳಗೋದ್ರೆ ಅಲ್ಲೇ ಅಡುಗೆ ಮನೆ, ದೇವ್ರ ಮನೆ, ಅಲ್ಲಿ ಕಾಣ್ತಾ ಇರೋ ಬಾಗಿಲು ಬಚ್ಚಲ ಮನೆ. ಇಲ್ಲ ಚಿಕ್ಕದಾಗಿ ಚೆನ್ನಾಗೈತೆ ಮನೆ. ಎಷ್ಟು ಹಳೆ ಮನೆ ಇದು, ಎಲ್ಲ ಕಿತ್ತು ಬೀಳ್ತಾವೆ. ನಮ್ದಲ್ಲ, ಅದು ಕಾಳಮ್ಮಂದು. ಇಲ್ಲಿ ಮಂಚ ಇತ್ತಲ್ಲ, ನಾನು ಇದು ಮಂಚ ಇತ್ತು. ಕರಿ ತೆಗಿಲ ಕವರ ಬೇಡ. ಇದು ನಮ್ಮ ತಾತ, ನಿಮ್ಮ ತಾತ ಸಿದ್ದಯ್ಯ, ನಮ್ಮ ಅಪ್ಪರಪ್ಪ. ಇಲ್ಲೆಲ್ಲ ಫೋಟೋಗಳಿದ್ದು ಎಲ್ಲ ಹಾಕ್ಬಿಟ್ಟದ ಕಾಣಿ. ಮತ್ತೆ ಫೋಟೋ ಬಿಚ್ಕೊಂಡ್ಬಿಡೋದ ಬೇಕಾ? ಫೋಟೋ ಹೊಡ್ಕೊಂಡು ಫೋಟೋ ಇರ್ಬೇಕು ನನ್ನ ಹತ್ರ. ಇಲ್ಲ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು ಆಕಾಶದ ಇಲ್ಲಿ.